ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು 777 ಕನ್ನಡ ಟ್ಯಾರೋಟ್ ರೀಡಿಂಗ್. ಇವತ್ತಿನ ಟ್ಯಾರೋ ಕಾರ್ಡ್ ರೀಡಿಂಗ್ ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತಿನ ಒಂದು ರೀಡಿಂಗ್ ಅಲ್ಲಿ ನಾವು ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ಸೊ ನಿಮಗೆ ವೈಕುಂಠ ಏಕಾದಶಿಯ ದಿನದಂದು ಯಾವೆಲ್ಲ ಒಂದು ಸಂದೇಶಗಳು ದೇವರಿಂದ ಬರ್ತಾ ಇದೆ, ಏನ್ ಆಶೀರ್ವಾದಗಳು ಬರ್ತಾ ಇದೆ ಅಂತ ಹೇಳಿ ಒಂದು ರೀಡಿಂಗ್ ಮಾಡ್ತಾ ಇದ್ದೀನಿ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುವಂತ ರೀಡಿಂಗ್, ಎಲ್ಲೂ ಮಿಸ್ ಮಾಡದೆ ಎಂಡ್ ವರ್ಗು ನೋಡಿ. ಮತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಬೇಕು ಅವರು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಅಥವಾ ವಾಟ್ಸ್ಆಪ್ ಮುಖಾಂತರ ನನ್ನನ್ನ ಕಾಲ್ ಮಾಡಿ ಅಥವಾ ವಾಟ್ಸ್ಆಪ್ ಮಾಡಿ ಸಂಪರ್ಕ ಮಾಡಬಹುದು. ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ರೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ. ಇವತ್ತು ನಾನು ಕಾರ್ಡ್ ಶಫಲ್ ಮಾಡುವಾಗ ನನ್ನ ಇಷ್ಟ ದೈವಗಳು ರಾಘವೇಂದ್ರ ಸ್ವಾಮಿಗಳು, ಆಂಜನೇಯ ಸ್ವಾಮಿಗಳು ಮತ್ತು ಅಮ್ಮನವ್ರನ್ನ ನೆನ್ಸ್ಕೊಂಡು ಕಾರ್ಡ್ಸ್ ತೆಗಿತಾ ಇದ್ದೀನಿ. ಮತ್ತೆ ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಮಹಾವಿಷ್ಣು ಅವ್ರನ್ನು ಕೂಡ ಒಂದ್ಸರಿ ಪ್ರೇ ಮಾಡ್ಕೊಂಡು ಅದಾದ್ಮೇಲೆ ಕಾರ್ಡ್ಸ್ ನ ತೆಗಿತಾ ಇದ್ದೀನಿ. ಸೊ ನೋಡೋಣ ಏನೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು 5 ಕಾರ್ಡ್ಸ್ ನ ತೆಗಿತೀನಿ. ನೀವು ಯಾವುದೇ ಕಾರ್ಡ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕನ್ನೋ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಪ್ರಶ್ನೆಗೆ ನಾನು 5 ಕಾರ್ಡ್ಗಳ ಮುಖಾಂತರ ಉತ್ತರವನ್ನು ಹುಡ್ಕುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ನೋಡುವ ಏನೆಲ್ಲ ಬರುತ್ತೆ ಅಂತ ಹೇಳಿ. ನಂಗೆ ಗೊತ್ತು ನೀವೆಲ್ಲ ತುಂಬಾನೇ ಕಾತುರದಿಂದ ಕಾಯ್ತಾ ಇರ್ತೀರಾ ಏನ್ ಬರುತ್ತೆ ಇವತ್ತಿನ ಆಶೀರ್ವಾದಗಳು ಸಂದೇಶಗಳು ಅಂತ ಹೇಳಿ. ಸೊ ಸ್ಪೆಷಲಿ ಇವತ್ತು ನಿಮ್ಗೋಸ್ಕರ ಈ ವಿಡಿಯೋನ ಡೆಡಿಕೇಟ್ ಮಾಡ್ತಾ ಇದ್ದೀನಿ. ನೋಡುವ, ನಾನು 5 ಕಾರ್ಡ್ಸ್ ತೆಗಿತೀನಿ, ಏನೆಲ್ಲ ಬರ್ಬೋದು ಅಂತ ಹೇಳಿ. ವಿಡಿಯೋನ ಮಿಸ್ ಮಾಡ್ದೆ ಎಂಡ್ ವರ್ಗು ನೋಡಿ. ಓಕೆನಾ? ಸೊ ಓಕೆ, 5 ಕಾರ್ಡ್ಸ್ ಆಗಿದೆ. ಹೋಪ್ಫುಲಿ ನಿಮಗೆ ಎಲ್ಲಾ ಕಾರ್ಡ್ಸು ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಅನ್ಕೊಂಡಿದೀನಿ. ನೋಡುವ, ಮೊದಲನೇ ಕಾರ್ಡ್ ನಮ್ಗೆ 4 ಆಫ್ ಕಪ್ಸ್ ಬಂದಿದೆ. ಓಕೆ, 4 ಆಫ್ ಕಪ್ಸ್ ಬಂದ್ಬಿಟ್ಟು ನಮಗೆ ನೀವು ಇನ್ ಕೇಸ್ ಏನಾದ್ರು ನಿಮ್ ಲೈಫ್ ಅಲ್ಲಿ ಆಲ್ರೆಡಿ ನೀವು ಮಿಸ್ ಮಾಡ್ಕೊಂಡು ಅಥವಾ ಯಾವ್ದೋ ಒಂದು ಚಿಂತೆ ಮಾಡ್ಕೊಂಡು ಅದ್ರ ಬಗ್ಗೆನೆ ವಿಚ್ ಇಸ್ ಲೈಕ್ ನಿಮ್ಗೆ ಸಿಗದೆ ಇರೋದು ಅಥವಾ ನಿಮ್ಗೆ ಸಿಗದೆ ಇರೋ ಜನಗಳ ಹಿಂದೆ ಇನ್ ಕೇಸ್ ಏನಾದ್ರು ನೀವು ಓಡ್ತಾ ಇದ್ರೆ ಅಥವಾ ನಿಮಗೆ ಸಿಗದೆ ಇರೋವಂಥದ್ದು ಏನೋ ಒಂದು ಪಾಸ್ಟ್ ಅಲ್ಲಿ ಕಳ್ಕೊಂಡಿರ್ಬೋದು, ಇದು ಜನ ಆಗಿರ್ಬೋದು ಅಥವಾ ವಿಷಯ ಅಥವಾ ಕೆಲಸ ಏನಾದ್ರೂ ಆಗಿರ್ಬೋದು, ಅದ್ರಿಂದ ಓಡ್ತಾ ಇದ್ದೀರಾ. ಓಕೆನಾ? ಸೊ ಮೇ ಬಿ ಅದು ನಿಮಗೆ ಅಲ್ದೇ ಇರೋ ವಿಚಾರ ಅಥವಾ ನಿಮಗೆ ಆಗದೆ ಇರುವಂತ ವಿಚಾರದಿಂದ ನೀವು ಕಂಟಿನ್ಯೂಸ್ ಆಗಿ ಓಡ್ತಾ ಇರೋದು ಕಾಣಿಸ್ತಾ ಇದೆ. ಇಲ್ಲಿ ಯೂನಿವರ್ಸ್ ಕಡೆಯಿಂದ ಒಂದು ಸ್ಟ್ರಾಂಗ್ ಆಗಿರೋ ಮೆಸೇಜ್ ಅಂತ ಹೇಳಿದ್ರೆ, ನಿಮ್ದು ಅಲ್ದೇ ಇರೋದಕ್ಕೆ ನೀವು ಓಡೋದು ಬೇಡ. ಓಕೆನಾ? ಆದ್ರೆ ಯೂನಿವರ್ಸ್ಗೆ ಅಥವಾ ದೇವರಿಗೆ ಆಲ್ರೆಡಿ ಗೊತ್ತಿದೆ ನಿಮಗೆ ಆಲ್ರೆಡಿ ತುಂಬಾನೇ ಪಾಸ್ಟ್ ಅಲ್ಲಿ ಹರ್ಟ್ ಆಗಿದೆ ಅಥವಾ ತುಂಬಾನೇ ಜಾಸ್ತಿ ನೋವುಗಳನ್ನು ಅನುಭವಿಸಿದ್ದೀರಾ ಅಂತಾನು ಕೂಡ ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಅಂಡ್ ನಿಮಗೆ ಆ ಸ್ಟ್ರೆಂತ್ ಇದೆ ಅಂಡ್ ತುಂಬಾ ಪ್ರೊಟೆಕ್ಟೆಡ್ ಆಗಿ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಅಂಡ್ ಆ ಒಂದು ನೋವು ಏನಾಗಿದೆಯಲ್ಲ, ಪಾಸ್ಟ್ ಅಲ್ಲಿ ನಿಮ್ ಜೀವನದಲ್ಲಿ ಏನು ನೋವಾಗಿದೆ, ಏನೋ ಕಳ್ಕೊಂಡಿರುವಂತದ್ದು, ಯಾರೋ ಸಿಗದೆ ಇರೋಂತ ಜನಗಳ ಹಿಂದೆ ಓಡ್ತಾ ಇರೋದು ಎಲ್ಲ ನಿಮಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಸೊ ಏನೋ ಒಂದ್ ಕಳ್ಕೊಂಡಿದೆ, ಏನೋ ಒಂದ್ ಆಗ್ಬಿಟ್ಟಿದೆ. ನೆಕ್ಸ್ಟ್ ಏನಾದ್ರೂ ಹೊಸದ್ ಬಂದ್ರೆ ಅಥವಾ ಹೊಸ ಜನ ಬಂದ್ರೆ ಅಥವಾ ಹೊಸ ಕೆಲ್ಸ ಬಂದ್ರೆ ಅದೇ ಥಾಟ್ಸ್ ನ ನೀವು ಮತ್ತೆ ಅದೇ ವಿಚಾರಕ್ಕೆ ಆಗ್ತಾ ಇದ್ದೀರಾ. ಮತ್ತೆ ಇದು ಬಂತು, ಹಳೆ ತರನೇ ಆಗ್ಬಿಡತ್ತೇನೋ ಅಂತ ಹೇಳಿ ಹೊಸದು ಯೂನಿವರ್ಸ್ ಏನೇ ಕೊಟ್ರು ಕೂಡ ಅದನ್ನ ಎಕ್ಸ್ಪ್ಲೋರ್ ಮಾಡಕ್ಕೆ ರೆಡಿ ಇಲ್ಲ. ಹೊಸ ಹೊಸ ಆಪರ್ಚುನಿಟೀಸ್ಗಳು ನಿಮಗೆ ದೇವ್ರ ಕಡೆಯಿಂದ ಬಂದ್ರು ಕೂಡ ಅದನ್ನ ನೀವು ಕಡೆಗಣಿಸ್ತಾ ಇದ್ದೀರಾ ಅಥವಾ ಅದಕ್ಕೆ ಹೋದ್ರೆ ಏನಾಗತ್ತೆ ಅನ್ನೋ ಭಯ ಕೂಡ ಇರ್ಬೋದು ನಿಮಗೆ. ಓಕೆನಾ? ಇಲ್ಲೆಲ್ಲ ಒಂದ್ ಕಡೆ ನೀವು ನೋಡ್ಬೋದು, ಏನು ಕಳ್ಕೊಂಡಿದೀರಾ ಅದ್ರ ಮೇಲೆ ಜ್ಞಾನ ನಿಮ್ಗೆ. ಹೊಸದು ಏನು ದೇವ್ರು ಕೊಡ್ತಾ ಇದಾರೆ ಅದ್ರ ಮೇಲೆ ನಿಮ್ಗೆ ಜ್ಞಾನನೇ ಇಲ್ಲ. ಅದೇನಂತ ನೋಡೋ ಅಂತ ಕೆಲ್ಸ ಕೂಡ ನೀವು ಮಾಡ್ತಾ ಇಲ್ಲ. ಅದ್ರ ಕಡೆ ಅದೇನಿರ್ಬೋದು ಅಂತ ನೋಡೋದು ಕೂಡ ಆಗ್ತಾ ಇಲ್ಲ. ನ್ಯೂ ಆಪರ್ಚುನಿಟೀಸ್ ಬರ್ತಾ ಇದೆ ಅಂಡ್ ಮೋಸ್ಟ್ಲಿ ತುಂಬಾ ಜನಕ್ಕೆ ಚೇಂಜಸ್ ಬರ್ತಾ ಇದೆ ಅಂಡ್ ಲಾಟ್ ಆಫ್ ಲೈಕ್ ಮೋಟಿವೇಶನ್ ಇಲ್ಲ, ನಿಮ್ಗೆ ಯಾರು ಸರಿಯಾಗಿ ಹೇಳೋರಿಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಸೊ ಅದ್ರಿಂದ ನಿಮಗೆ ಏನ್ ಬರ್ತಾ ಇದೆ ಅದ್ರ ಕಡೆ ಗಮನ ವಹಿಸೋದಕ್ಕೆ ಅಥವಾ ಅದೇನಿದೆ ನಿಮ್ ಲೈಫ್ ಅಲ್ಲಿ ಅದನ್ನ ಉಳಿಸ್ಕೊಳ್ಳೋ ಅಂತ ಪ್ರಯತ್ನಗಳು ಅಥವಾ ಏನ್ ಬರ್ತಾ ಇದೆ ಅದ್ರಿಂದ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಮತ್ತೆ ಹೊಸದನ್ನ ಕ್ರಿಯೇಟ್ ಮಾಡೋದಕ್ಕೆ ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ. ಅದು ಬಿಕಾಸ್ ಆಫ್ ಪಾಸ್ಟ್ ಅಲ್ಲಿ ಆಗಿರುವಂತದ್ದು. ದಯವಿಟ್ಟು ಅದನ್ನ ಬಿಡಿ, ಮೂವ್ ಆನ್ ಆಗಿ, ಬಿಕಾಸ್ ಪಾಸ್ಟ್ ಇಸ್ ಪಾಸ್ಟ್. ಹೊಸದೇನ್ ಬರುತ್ತೆ ಅದನ್ನ ಉಪಯೋಗಿಸ್ಕೊಂಡು ಒಳ್ಳೆ ತರ ಜೀವನನ ಸ್ಟಾರ್ಟ್ ಮಾಡಿ ಹೊಸದ್ರ ಕಡೆ ಗಮನ ಇರ್ಲಿ ಅಂತ ಹೇಳಿ ಇಲ್ಲಿ ಯೂನಿವರ್ಸ್ ಕಡೆಯಿಂದ ದೇವ್ರ ಕಡೆಯಿಂದ ಸಂದೇಶಗಳು ಬರ್ತಾ ಇದೆ. ಇನ್ನು ನೆಕ್ಸ್ಟ್ ನಮ್ಗೆ ನೈಟ್ ಆಫ್ ಸೋರ್ಟ್ಸ್ ಬರ್ತಾ ಇದೆ. ಸೊ ನೈಟ್ ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಒಂಥರ ಇದು ಯಾವ ತರ ಅಂದ್ರೆ
ಒಂಥರ ರೋಲರ್ ಕೋಸ್ಟರ್. ಓಕೆ, ಜೀವನ ಅನ್ನೋದು ಯಾವಾಗ್ಲೂ ಸ್ಟೇಬಲ್ ಆಗಿರಲ್ಲ. ಏಳು ಬೀಳು ಅಥವಾ ಒಂಥರ ಸರ್ಕಲ್ ತರ, ಸೋತವ್ರು ಮತ್ತೆ ಗೆಲ್ಬಹುದು ಅಥವಾ ಗೆದ್ದವರು ಮತ್ತೆ ಸೋಲ್ಬಹುದು. ಇದೊಂಥರ ಸಿಚುವೇಶನ್ ಅಷ್ಟೇ. ಈ ಪರಿಸ್ಥಿತಿಗೆ ನಿಮ್ಮ ಒಂದು ಸ್ಥಿತಿ ಈ ತರ ಇದೆ, ಈ ಕ್ಷಣಕ್ಕೆ ನಿಮ್ ಸ್ಥಿತಿ ಈ ತರ ಇದೆ. ಇದು ಕಂಟಿನ್ಯೂಸ್ ಆಗಿ ಇರಲ್ಲ, ಮತ್ತೆ ಚೇಂಜ್ ಆಗುತ್ತೆ. ಇದೊಂಥರ ಅನ್ಪ್ರಿಡಿಕ್ಟಬಲ್, ಹೇಳೋದಕ್ಕೇನೆ ಆಗಲ್ಲ. ಒಂಥರ ಸರ್ಕಲ್ ತರ ಇದು. ಓಕೆನಾ? ಕೆಲವೊಂದು ವಿಚಾರಗಳು, ಸತ್ಯಗಳು ನಿಮ್ಗೆ ಗೊತ್ತಾಗ್ಬೋದು. ಕೆಲವೊಂದು ವಿಚಾರಗಳ ಬಗ್ಗೆ ಕ್ಲಾರಿಟಿ ಗೊತ್ತಾಗುವಂತದ್ದಾಗ್ಬೋದು. ಇದೊಂಥರ ಅವೇಕ್ನಿಂಗ್ ಕಾರ್ಡು. ಎದ್ದೇಳು, ಇನ್ನೂ ನೀನ್ ನಿದ್ದೆ ಮಾಡ್ತಾ ಇದ್ರ ಅಥವಾ ಇನ್ನೂ ಎಚ್ಚರ ತಪ್ಕೊಂಡು ಪಾಸ್ಟ್ ಅಲ್ಲೇ ಇದ್ರೆ ಆಗಲ್ಲ. ದಯವಿಟ್ಟು ಎದ್ದೇಳ್ಬೇಕು. ನೀನು ಇವಾಗಿನ ಪರಿಸ್ಥಿತಿ ಏನಿದೆ ಅದ್ರ ಕಡೆ ಗಮನ ಕೊಡ್ಬೇಕು, ಎಚ್ಚೆತ್ಕೊಳ್ಬೇಕು. ಜಾಸ್ತಿ ಸ್ಟ್ರೆಸ್ ತಗೊಂಡು ಅದ್ರ ಬಗ್ಗೆನೇ ಯೋಚನೆ ಮಾಡೋದಕ್ಕಿಂತ ಎದ್ದು ಬಿಟ್ಟು ನೆಕ್ಸ್ಟ್ ಏನ್ ಆಗ್ತಿದೆ ಅದನ್ನ ಕಡೆ ಯೋಚನೆ ಮಾಡ್ಬೇಕು ಅಂತ ಹೇಳಿ. ಕೆಲವೊಂದು ನಿಮ್ದಲ್ದೇ ಇರುವಂತ ತಪ್ಪಿಗೆ ನೀವು ಜಗಳ ಮಾಡ್ಕೊಳ್ಳೋದು, ಮನಸ್ತಾಪಗಳು ಇದೆಲ್ಲ ಬರುವಂತ ಚಾನ್ಸಸ್ ಸ್ವಲ್ಪ ಕಾಣಿಸ್ತಾ ಇದೆ. ಸ್ಪೆಷಲಿ ಇದು ವರ್ಕ್ ಪ್ಲೇಸ್ ಅಲ್ಲಿ ಆಗಿರ್ಬೋದು ಅಥವಾ ರಿಲೇಶನ್ ನಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಗಳಲ್ಲಿ ಆಗಿರ್ಬೋದು. ಜಸ್ಟ್ ಕಾಮ್ ಡೌನ್. ನಿಮ್ದು ತಪ್ಪಿಲ್ಲ ಅಂದ್ರೆ ನೀವು ಮಾತಾಡಕ್ಕೆ ಹೋಗ್ಬೇಡಿ, ಇನ್ವಾಲ್ವ್ ಆಗ್ಬೇಡಿ. ಆ ಒಂದು ಸಿಚುವೇಶನ್ ಹೋಗಕ್ ಬಿಟ್ಬಿಡಿ, ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂತ ಹೇಳಿ. ನೀವು ಇದ್ರ ಪಾರ್ಟ್ ಅಲ್ಲ, ಬಟ್ ಸ್ಟಿಲ್ ನೀವು ಫೈಟ್ ಮಾಡ್ಬೇಕಾಗತ್ತೆ. ಆತರ ಏನೋ ಒಂದು ಸಿಚುವೇಶನ್ ಆಗೋವಂಥದ್ದು ಕಾಣಿಸ್ತಾ ಇದೆ. ಬಟ್ ಸ್ಟಿಲ್ ಸ್ವಲ್ಪ ನೀವು ಅದರಿಂದ ದೂರ ಇದ್ಬಿಡಿ. ಓಕೆನಾ? ಮೇ ಬಿ ನಿಮ್ ಪಾರ್ಟ್ನರ್ ಕಡೆಯಿಂದ ನಿಮಗ್ ತೊಂದರೆಗಳು, ನಿಮ್ದಲ್ಲ ಬಟ್ ನಿಮ್ ಪಾರ್ಟ್ನರ್ ತಪ್ಪು ಮಾಡ್ತಾರೆ. ಬಟ್ ನೀವ್ ಅದಕ್ಕೆ ನಿಂತ್ಕೋಬೇಕಾಗತ್ತೆ ಮಾತಾಡ್ಕೊಂಡು, ಅಥವಾ ನೀವ್ ಅದಕ್ಕೆ ಸ್ಟ್ಯಾಂಡ್ ತಗೊಂಡ್ ನಿಂತ್ಕೋಬೇಕಾಗತ್ತೆ. ಸೊ ಈ ತರ ಏನೋ ಒಂದಾಗತ್ತೆ. ಬಟ್ ನಿಮ್ ತಪ್ಪೇನು ಇಲ್ಲ ಅಂದ್ರೆ ನೀವು ಜಾಸ್ತಿ ಇನ್ವಾಲ್ವ್ ಆಗಕ್ ಹೋಗ್ಬೇಡಿ. ಸುಮ್ನೆ ಇದು ಅನ್ನೆಸೆಸರಿ. ಅಂಡ್ ಆಲ್ಸೋ ಎಚ್ಚೆತ್ಕೊಳ್ಳಿ ಅನ್ನೋ ಒಂದು ಸ್ಟ್ರಾಂಗ್ ಮೆಸೇಜ್ ನನಗೆ ಬರ್ತಾ ಇದೆ. ಅಂಡ್ ನನ್ಗೆ ಮಿಡಲ್ ಅಲ್ಲಿ ದ ಎಂಪ್ರೆಸ್ ಬಂದಿದೆ. ಇಟ್ಸ್ ಅ ಬ್ಯೂಟಿಫುಲ್ 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 ಕಾರ್ಡ್. ಡೆಫಿನೆಟ್ಲಿ ನಿಮ್ಮ ಲೈಫಿಗೆ ಎಂಪ್ರೆಸ್ ಬಂದ್ಬಿಟ್ಟು ಮೇಜರ್ ಆರ್ಕಾನ ಕಾರ್ಡು. ಡೆಫಿನೆಟ್ಲಿ ಒಂಥರ ಡೆಸ್ಟಿನಿ ಅಂತಾರಲ್ಲ ಆ ತರ ನಿಮ್ ಡೆಸ್ಟಿನಿ ಯಾರು ಚೇಂಜ್ ಮಾಡಕ್ ಮೋಸ್ಟ್ಲಿ ಆಗಲ್ಲ ಅನ್ಸುತ್ತೆ. ಯಾಕೆಂದ್ರೆ ಎಂಪ್ರೆಸ್ ಬಂದಿರೋದ್ರಿಂದ ನಿಮ್ದು ಅಂತ ಏನಿದೆ, ನಿಮ್ಮ ಒಂದು ನಿಮಗ್ ಬರ್ಬೇಕಾಗಿರೋ ಹಣ ಇರ್ಬೋದು, ನಿಮಗ್ ಬರ್ಬೇಕಾಗಿರೋ ಆಸ್ತಿ ಪಾಸ್ತಿ ಇರ್ಬೋದು, ಅಥವಾ ನಿಮಗೆ ಅಂತ ದೇವ್ರು ನಿಮ್ದಿಷ್ಟು ಅಂತ ಹೇಳಿ ಕೊಟ್ಟಿರ್ತಾರಲ್ಲ, ಅದು ನಿಮಗ್ ಬಂದ್ ಸೇರತ್ತೆ. ಅಂಡ್ ಆಲ್ಸೋ ನನ್ ತುಂಬಾ ಹಣ ಬರೋದು ಗೊತ್ತಾಗ್ತಾ ಇದೆ. ಅಂಡ್ ತುಂಬಾ ಲಕ್ಸುರಿ ಐಟಮ್ ಅಥವಾ ಮನೆ ಖರೀದಿ ಮಾಡುವಂತದ್ದು, ಅಥವಾ ಏನೋ ಒಂದು ಮನೆಗೆ ಖರೀದಿ ಮಾಡ್ಬಿಟ್ಟು ಎಲ್ಲರಿಗೂ ನೀವು ಹ್ಯಾಪಿಯಾಗಿ ಇಡೋದಕ್ಕೆ ಟ್ರೈ ಮಾಡ್ಬೋದು. ಮನೆಗೆ ಲಕ್ಸುರಿ ಥಿಂಗ್ಸ್ ನ ಆಡ್ ಮಾಡುವಂತದ್ದು, ಅಮೌಂಟ್ ನ ಸ್ಪೆಂಡ್ ಮಾಡುವಂತದ್ದು, ಅಥವಾ ಮನೆ ರಿನೋವೇಶನ್ ಮಾಡುವಂತದ್ದು, ಅಥವಾ ಕಾರ್ ತಗೊಳ್ಳುವಂತದ್ದು, ಏನೇನೋ ಹೊಸದು ಮಾಡ್ತಾ ಇದ್ದೀರಾ. ಅಂಡ್ ಪ್ರೆಗ್ನೆನ್ಸಿ ಎಲ್ಲ ಯಾರು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ, ಅವ್ರಿಗೆ ಫೆರ್ಟಿಲಿಟಿ, ಪ್ರೆಗ್ನೆನ್ಸಿ, ಅದು ಮತ್ತೆ ಸೆಲ್ಫ್ ಲವ್ ತುಂಬಾನೇ ಜಾಸ್ತಿ. ನಿಮ್ಮನ್ನ ನೀವು ಪ್ರೀತಿಸ್ಕೊಳ್ಳುವಂಥದ್ದು, ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು, ಕಂಫರ್ಟಬಲ್ ಆಗಿರೋದಕ್ಕೆ ಟ್ರೈ ಮಾಡುವಂಥದ್ದು, ಒಂದ್ ಸ್ವಲ್ಪ ಮೆಚೂರ್ ಆಗಿ ಥಿಂಕ್ ಮಾಡುವಂಥದ್ದು. ಕೆಲವೊಂದು ಆಗದೆ ಇರೋ ವಿಷಯಗಳು ಎಲ್ಲಿ ಸ್ಟಾಪ್ ಆಗಿದೋ ಅದೆಲ್ಲ ಮತ್ತೆ ರೀಬರ್ತ್, ಮತ್ತೆ ಸ್ಟಾರ್ಟ್ ಆಗುವಂಥದ್ದು. ಇಷ್ಟು ದಿನ ಯಾವ್ದೆಲ್ಲ ಕೆಲಸಗಳು ನಿಂತಿತ್ತು ಅದೆಲ್ಲ ಮತ್ತೆ ಸ್ಟಾರ್ಟ್ ಆಗುವಂಥದ್ದು ಕೂಡ ಆಗುತ್ತೆ. ತುಂಬಾನೇ ಒಂದ್ ಸ್ವಲ್ಪ ಹೀಲಿಂಗ್ ತರ ನೀವು ಹೀಲ್ ಆಗ್ತೀರಾ. ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬಾ ಜಾಸ್ತಿ ಹೀಲ್ ಆಗೋದು, ಗ್ರೋತ್ ಆಗೋದು, ನಿಮ್ ಲೈಫಿಗೆ ಅಬಂಡೆನ್ಸ್ ಬರುವಂತದ್ದು ಇದೆಲ್ಲ ಆಗುತ್ತೆ. ಅಬಂಡೆನ್ಸ್ ಅಂತೂ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಲಕ್ಸುರಿ ಥಿಂಗ್ಸ್ ನ ಬೈ ಮಾಡೋದು ಅಥವಾ ಪರ್ಚೇಸ್ ಮಾಡೋದು, ಮನೆಗಳನ್ನ ಪರ್ಚೇಸ್ ಮಾಡೋದು ಎಲ್ಲ ತುಂಬಾ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಲೈಕ್ ನಿಮ್ಮನ್ನ ನೀವು ಕೇರ್ ಮಾಡ್ಕೊಳ್ಳಿ. ಎಂಪ್ರೆಸ್ ಇಸ್ ಅ ಬ್ಯೂಟಿಫುಲ್ ಕಾರ್ಡ್. ನೀವು ಒಂಥರ ಮದರ್ಲಿ ಎನರ್ಜಿನ ಹೋಲ್ಡ್ ಮಾಡಿದ್ದೀರಾ. ಅಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಒಂಥರ ಗಾಡೆಸಸ್ ಲಕ್ಷ್ಮಿ ಅಥವಾ ಹಾರ್ವೆಸ್ಟ್ ಅಂತ ಹೇಳ್ತಾರೆ ಗೊತ್ತಾ, ಗಾಡೆಸಸ್ ಒಂಥರ ನೇಚರಿನ ಗಾಡೆಸಸ್ ಇರ್ತಾರಲ್ಲ, ದೇವತೆಗಳು, ಅವರ ಒಂದು ಎನರ್ಜಿ ಇರುವಂತ ಕಾರ್ಡು. ಇಟ್ಸ್ ಬ್ರಿಂಗ್ ಲಾಡ್ ಆಫ್ ಪಾಸಿಟಿವ್ನೆಸ್, ನರಿಶ್ಮೆಂಟ್, ಲಕ್ಸುರಿ ಎಲ್ಲದನ್ನು ಎಂಜಾಯ್ ಮಾಡ್ತೀರಾ ಅಂತ ಅನ್ನಿಸ್ತಾ ಇದೆ ನನಗೆ. ತುಂಬಾ ಚೆನ್ನಾಗಿ ಕಂಫರ್ಟಬಲ್ ಆಗಿರುವಂತ ಲೈಫ್ ನೀವು ಲೀಡ್ ಮಾಡುವಂತದ್ದು ಕಾಣಿಸ್ತಾ ಇದೆ. ಅದು ಈ ಕಾರ್ಡ್ನ ನೀವು ಕ್ಲೈಮ್ ಮಾಡ್ಕೊಳ್ಳಿ. ಡೆಫಿನೆಟ್ಲಿ ನಿಮ್ಮ ಲೈಫ್ಗೂ ಕೂಡ ಬೇಕು ಕಂಫರ್ಟ್. ಓಕೆನಾ? ಅಂಡ್ ಆಲ್ಸೋ ನನಗೆ ಜಸ್ಟಿಸ್ ಬಂದಿರೋದ್ರಿಂದ ನೆಕ್ಸ್ಟ್ ಕಾರ್ಡ್ ಜಸ್ಟಿಸ್. ಓಕೆ, ನಿಮ್ ಕೇಸ್ ಏನಾದ್ರು ನೀವು ಕೋರ್ಟ್ ಕೇಸು ಅಥವಾ ಆಲ್ರೆಡಿ ಲೀಗಲ್ ಕೇಸ್ಗಳಲ್ಲಿ ಸಿಗಾಕೊಂಡು ಆ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ, ತುಂಬಾ ದಿನದಿಂದ ನಾನು ವೇಟ್ ಮಾಡ್ತಿದ್ದೀನಿ ನನಗೆ, ಸೊ ಏನ್ ಮಾಡೋದು ಅಂತ ಎಲ್ಲ ಕೇಳ್ತಾ ಇದ್ರೆ, ಡೆಫಿನೆಟ್ಲಿ ಎಲ್ಲ ಒಂದ್ ಕಡೆ ನಿಮ್ಗೆ ಜಸ್ಟಿಸ್ ನ್ಯಾಯ ಸಿಗುವಂತದ್ದು ಆಗತ್ತೆ. ನಿಮ್ದು ಸ್ವಲ್ಪ ಡಿಲೇ ಆದ್ರೂ ಪರವಾಗಿಲ್ಲ, ಡಿಲೇ ಅಂತೂ ಆಗಲ್ಲ. ಡೆಫಿನೆಟ್ಲಿ ನಿಮ್ದು ಏನಿದೆ ನ್ಯಾಯ ಅದು
ಸಿಕ್ಕೇ ಸಿಗತ್ತೆ. ಅಂಡ್ ತುಂಬಾ ಜನ ಏನಾದ್ರು ಲೈಕ್ ಮನೆ ಕಟ್ಸೋದು ಅಥವಾ ಏನಾದ್ರು ಮಾಡ್ತಿದ್ರೆ ನಿಮ್ಮ ಲೀಗಲ್ ಪೇಪರ್ಸ್ ನ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳಿ, ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಲೀಗಲ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಚೆಕ್ ಮಾಡಿಸ್ಕೊಳ್ಳಿ. ಅಂಡ್ ಆಲ್ಸೋ ಲೈಕ್ ಇನ್ ಕೇಸ್ ರಿಲೇಶನ್ಶಿಪ್ ಚೆನ್ನಾಗಿರ್ಲಿಲ್ಲ, ನೀವೇನಾದ್ರೂ ಡಿವೋರ್ಸ್ ಅಲ್ಲಿ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಮೇ ಬಿ ಡಿವೋರ್ಸ್ ಏನಾದ್ರೂ ಅಪ್ಲೈ ಮಾಡ್ಕೊಂಡು ಸಪ್ರೇಷನ್ಗೆ ನೀವೇನಾದ್ರೂ ಟ್ರೈ ಮಾಡ್ತಾ ಇದ್ರೆ ಮೇ ಬಿ ನಿಮ್ ಕಡೆನೆ ಆಗುವಂತದ್ದಿದೆ. ಆ ಕೋರ್ಟ್ ಕೇಸ್ ಕೂಡ ನಿಮ್ ಕಡೆನೆ ಬರುವಂತದ್ದು ಆ ತರ ಕೂಡ ಇದೆ. ಇನ್ ಕೇಸ್ ಇಂಟರ್ವ್ಯೂ ಏನಾದ್ರೂ ನೀವು ಇಂಟರ್ವ್ಯೂ ಅಟೆಂಡ್ ಮಾಡಿದ್ರೆ ಮೋಸ್ಟ್ಲಿ ಮೇ ಬಿ ಡಿಲೇ ಸ್ವಲ್ಪ ಟೈಮ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ಜಾಬ್ ಕೂಡ ಆಗುವಂತದ್ದು ಕಾಣಿಸ್ತಾ ಇದೆ. ಸ್ವಲ್ಪ ಡಿಸಿಪ್ಲಿನ್, ಸ್ವಲ್ಪ ಗ್ರೌಂಡೆಡ್ ಆಗಿ ಹಂಬಲ್ ಆಗಿ ಇರೋದ್ರಿಂದ ಇದ್ರೆ ನಿಮ್ ಕಡೆ ಕೆಲಸ ಆಗುವಂತದ್ದು. ಅಂಡ್ ಆಲ್ಸೋ ನೀವೇನ್ ಕೇಳಿದೀರಾ ಅದೇ ಅಮೌಂಟ್, ಅದೇ ಸ್ಯಾಲ್ರಿ ಸಿಗುವಂತದ್ದು, ಒಂಥರ ಫೇರ್ ಅಮೌಂಟ್, ಜಾಸ್ತಿನಲ್ಲ ಕಡಿಮೆನಲ್ಲ, ಆ ತರ ನಿಮಗೆ ಎಷ್ಟು ಬೇಕೋ ಅಷ್ಟು ಸಿಗುವಂತದ್ದು ಕೂಡ ಆಗುತ್ತೆ. ಜಸ್ಟಿಸ್ ಅನ್ನೋದು ಒಂದು ಕಾರ್ಮಿಕ್ ಕಾರ್ಡು. ನೀವು ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಕರ್ಮ ಬರುತ್ತೆ, ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಅಥವಾ ಬೇಡ ಆಗಿರೋದೇನಾದ್ರೂ ಮಾಡಿ ಪೆಂಡಿಂಗ್ ಇಟ್ಕೊಂಡಿದ್ರೆ ಅದು ವಾಪಸ್ ಬರುವಂತ ಟೈಮ್ ಅಂತ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮತ್ತೆ ನೀವು ಆದಷ್ಟು ಶನಿ ಮಹಾತ್ಮ, ಶನಿ ದೇವರು ಟೆಂಪಲ್ಗೆ ಹೋಗಿ ಬರೋದು ತುಂಬಾನೇ ಮುಖ್ಯ. ಸ್ವಲ್ಪ ಲೀಗಲಿ ಪೇಪರ್ಸ್ ಅದೆಲ್ಲ ಚೆಕ್ ಮಾಡ್ಕೊಳ್ಳಿ. ಲೀಗಲ್ ಅಲ್ಲಿ ಏನಾದ್ರೂ ಕ್ಲಿಯಾರಿಟಿ ತಗೋಬೇಕು ಅಂದ್ರೆ ತಗೊಳ್ಳಿ. ಯಾವುದು ಹೆಚ್ಚು ಕಡಿಮೆ ಮಾತಾಡಿ ಯಾವುದೇ ತರ ಸುಮ್ನೆ ಕಾನೂನಾತ್ಮಕವಾಗಿರೋ ಬೇಡವಾದಂತ ವಿಚಾರಗಳಿಗೆ ಸಿಗಾಕೊಳ್ಳಕ್ಕೆ ಹೋಗ್ಬೇಡಿ. ಓಕೆನಾ? ನಿಮ್ ಹುಷಾರಲ್ಲಿ ನೀವಿರಿ. ಆದಷ್ಟು ಶನಿ ಮಹಾತ್ಮನ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಬರ್ತಾ ಇರಿ. ಆದಷ್ಟು ಇನ್ ಕೇಸ್ ನೀವೇನಾದ್ರೂ ಜಿಮ್ಗೆ ಹೋದ್ರೆ ಅಲ್ಲಿ ಕಬ್ಬಿಣದ ವಸ್ತುಗಳೆಲ್ಲ ಇರ್ತಾವಲ್ಲ ಅದನ್ನ ಟಚ್ ಮಾಡಿ. ಸೊ ಅದ್ರಿಂದನೂ ಕೂಡ ನಿಮ್ಮ ಎನರ್ಜಿ ಎನ್ಹಾನ್ಸ್ ಆಗುವಂತದ್ದು ಕೂಡ ಆಗುತ್ತೆ. ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ಬೋದು. ಬೇಕಂದ್ರೆ ಮಿಲ್ಕ್ ನ ಸ್ಯಾಟರ್ಡೆ ಟೈಮು ಹನುಮಾನ್ ಟೆಂಪಲ್ಗೆ ಕೊಡ್ಬೋದು. ಇಲ್ಲ ಯಾರಾದ್ರೂ ಬಡವರಿದ್ರೆ ಅವ್ರಿಗೂ ಕೂಡ, ಅಥವಾ ಯಾರಾದ್ರೂ ಮನೆಗಳಿಗೆ ನೀವು ಮಿಲ್ಕ್ ನ ದಾನದ ರೂಪದಲ್ಲಿ ಕೊಡ್ಬೋದು. ಓಕೆನಾ? ಸ್ವಲ್ಪ ಡಿಲೇ ಆದ್ರೂ ಕೂಡ ಡಿಲೇ ಅಂತೂ ಆಗಲ್ಲ. ಸ್ವಲ್ಪ ಕಾಮ್ ಆಗಿದ್ರೆ ಎಲ್ಲ ಕೆಲಸ ಕಾರ್ಯಗಳು ಆಗತ್ತೆ ಅನ್ನೋ ಒಂದು ಎನರ್ಜಿ ಕೂಡ ನನಗೆ ಬರ್ತಾ ಇದೆ. ಇನ್ನು ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ನಮಗೆ 2 ಆಫ್ ಸೋರ್ಟ್ಸ್ ಬಂದಿದೆ. 2 ಆಫ್ ಸೋರ್ಟ್ಸ್ ಬಂದ್ಬಿಟ್ಟು ಲೈಕ್ ಸುಮ್ನೆ ಕಣ್ ಮುಚ್ಕೊಂಡು ಅಸ್ಯೂಮ್ ಮಾಡೋದು ಅಥವಾ ಅವ್ರಿಂಗೆ ಇವ್ರಿಂಗೆ ಆ ತರ ಮಾತುಕತೆಗಳೆಲ್ಲ ಬೇಡ. ಅಂಡ್ ಎಲ್ಲಿ ನಿಮಗೆ ತಪ್ಪಾಗ್ತಿದೆ ಅಥವಾ ಎಲ್ಲಿ ನಿಮಗೆ ಮೋಸ, ಅನ್ಯಾಯ, ದ್ರೋಹಗಳು ಆಗ್ತಾ ಇದೆ ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ಸ್ಟ್ಯಾಂಡ್ ತಗೊಂಡು ಮಾತಾಡಿ, ಕ್ಲಾರಿಟಿ ಕೊಡಿ. ಓಕೆನಾ? ಹಿಂಗಲ್ಲ ಹಂಗೆ ಅಂತ. ಕೆಲವೊಂದ್ಸರಿ ನೀವೇನ್ ಮಾಡ್ತೀರಾ ಅಂದ್ರೆ ಆ ಜನಗಳು ಜೋರಿದ್ರೆ ಅಯ್ಯೋ ಬೇಡಪ್ಪ ಸುಮ್ನೆ ಅವ್ರ ಜೊತೆ ಮಾತಾಡ್ರೆ ನಮ್ ನೆಮ್ಮದಿ ಹಾಳಾಗತ್ತೆ ಅಂತ ನೀವು ಸ್ಟೆಪ್ ಬ್ಯಾಕ್ ಮಾಡ್ತೀರಾ. ಸೊ ಅದು ಕೂಡ ಒಂದ್ ಲೆಕ್ಕದಲ್ಲಿ ಒಳ್ಳೇದು, ಬಟ್ ಎಲ್ಲಿ ನೀವು ನಿಂತು ಮಾತಾಡ್ಬೇಕು ಅಲ್ಲಿ ನೀವು ಮಾತಾಡ್ಲೇಬೇಕಾಗತ್ತೆ. ಇನ್ ಕೇಸ್ ನೀವು ಸುಮ್ನೆ ನಿಮ್ ಮನ್ಸಲ್ಲೇ ಎಲ್ಲ ಅಸ್ಯೂಮ್ ಮಾಡೋದು, ಓವರ್ ಥಿಂಕ್ ಮಾಡೋದು ಮಾಡಬೇಡಿ. ಅದರಿಂದ ಕನ್ಫ್ಯೂಸ್ ಆಗ್ತೀರಾ ಕಂಫರ್ಟಬಲ್ ಆಗಿ. ಅಂಡ್ ಸ್ಪೆಷಲಿ ಇದು ರಿಲೇಶನ್ಶಿಪ್ ಅಲ್ಲಿ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಕೂತು ಮಾತಾಡ್ಕೊಂಡು ಕ್ಲಾರಿಟಿ ತಗೊಳ್ಳಿ. ಇಲ್ಲಾಂದ್ರೆ ತುಂಬಾನೇ ಕನ್ಫ್ಯೂಸ್ಡ್ ಆಗಿ ಒಂಥರ 50-50 ತರ ಆಗ್ಬಿಟ್ಟು ನೀವು ದಿಕ್ಕು ತಪ್ಪುವಂತದ್ದು ಆಗತ್ತೆ. ಸೊ ಮಾತಾಡೋದ್ರಿಂದ, ಕಮ್ಯುನಿಕೇಟ್ ಮಾಡೋದ್ರಿಂದ ಅಥವಾ ನಿಮಗೆ ಏನ್ ಬೇಕೋ ಅದನ್ನ ನೀವು ಕೇಳೋದ್ರಿಂದ ಒಂಥರ ನಿಮಗೂ ಕ್ಲಾರಿಟಿ ಸಿಗುತ್ತೆ, ನಿಮ್ಮ ಪೀಸ್ ಆಫ್ ಮೈಂಡ್ ಚೆನ್ನಾಗಿರುತ್ತೆ. ಇಲ್ಲಿ ಥರ್ಡ್ ಐ ಚಕ್ರನು ಕೂಡ ತೋರಿಸ್ತಾ ಇದೆ. ಕೆಲವೊಬ್ಬರಿಗೆ ಥರ್ಡ್ ಐ ಚಕ್ರ ಆನ್ ಆಗಿದೆ. ನಿಮಗೆ ಗೊತ್ತಾಗತ್ತೆ ಅನ್ಸುತ್ತೆ ಮುಂದೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಂದ್ರೆ, ಎಲ್ಲ ಒಂದ್ ಕಡೆ ಸೆನ್ಸ್ ಆಗೋದು ಕೂಡ ಆಗುತ್ತೆ. ಇನ್ ಕೇಸ್ ಏನಾದ್ರು ನಿಮ್ಗೆ ನೆಗೆಟಿವ್ ಆಗಿ ಫೀಲ್ ಆದ್ರೆ ದಯವಿಟ್ಟು ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳಿ. ಬೇಡ ಆಗಿರೋ ಜನಗಳ ಜೊತೆ ಮಾತಾಡಕ್ಕೆ ಹೋಗ್ಬಿಡಿ, ಅವ್ರನ್ನ ಅವಾಯ್ಡ್ ಮಾಡಿ ದೂರ ಇದ್ಬಿಡಿ. ಓಕೆನಾ? ಸೊ ಇಷ್ಟು ಮೆಸೇಜಸ್ ಗಳು ನಿಮಗೆ ಬಂದಿದೆ. ಲಾಸ್ಟ್ ಅಲ್ಲಿ ಏನ್ ಬರುತ್ತೆ ಅಂತ ಹೇಳಿ ನೋಡೋಣ. ಸೊ ಏನಾದ್ರೂ ಫಿನಾನ್ಷಿಯಲಿ ಓಕೆ, ನನಗೆ ಎಂಪರರ್ ಬಂದಿದೆ. ಮೋಸ್ಟ್ಲಿ ನೀವು ಒಂದಷ್ಟು ಬಾಸ್ ತರ ರೂಲ್ ಮಾಡಕ್ ಹೋಗೋದು ಅಥವಾ ಲೈಕ್ ನಾನು ಹೇಳಿದ್ದೆ ಆಗ್ಬೇಕು ಅದೆಲ್ಲ ಮಾಡೋದಕ್ಕೆ ಹೋಗ್ತೀರಾ ಅಂತ ಅನಿಸ್ತಾ ಇದೆ. ಮೋಸ್ಟ್ಲಿ ಒಂಥರ ರೂಲರ್ ಎನರ್ಜಿ ಆ ತರ ಕಾಣಿಸ್ತಾ ಇದೆ. ಅಂಡ್ ಆಲ್ಸೋ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ಇದು ಕೂಡ ಒಂಥರ ರೂಲರ್ ಎನರ್ಜಿನೇ ತೋರಿಸ್ತಾ ಇದೆ. ಡೆಫಿನೆಟ್ಲಿ ಏನೋ ಒಂದು ರೂಲ್ ಮಾಡಕ್ ಹೋಗ್ತೀರಾ ನೀವೇ ಬಾಸ್ ಆಗ್ಬಿಟ್ಟು. ಅಂಡ್ ಆಲ್ಸೋ ಫುಲ್ ಪ್ರಿಪರೇಷನ್ ತುಂಬಾ ಮುಖ್ಯ. ನೀವೇನೇ ಮಾಡಕ್ ಹೋದ್ರು ದಯವಿಟ್ಟು ಪ್ರಿಪೇರ್ ಮಾಡ್ಕೊಂಡು ಹೋಗಿ. ಸುಮ್ನೆ ಕೇರ್ಲೆಸ್ ತರ ಮಾಡಕ್ ಹೋಗ್ಬೇಡಿ. ಎಲ್ಲಾ ಸ್ಕಿಲ್ಸ್ ಗೊತ್ತಿದೆ, ಎಲ್ಲಾ ವಿದ್ಯೆ ಬುದ್ಧಿ ಎಲ್ಲ ಇದೆ. ಸೊ ಅದನ್ನ ಉಪಯೋಗಿಸ್ಕೊಳ್ಳಿ, ಸುಮ್ನೆ ಹೋಗೋದು ಬೇಡ ಅಂತ ಹೇಳಿ. ಓಕೆನಾ? ಸೊ ಇದಿಷ್ಟು ನಿಮಗೆ ರೀಡಿಂಗ್ಸ್. ಓಕೆ, ಏಸ್ ಆಫ್ ವಾಂಡ್ಸ್ ಬಂದಿದೆ. ಹೊಸ ಬಿಗಿನಿಂಗ್ಸ್ ಗಳಿದೆ. ಓಕೆ, ಕೆಲವೊಂದಷ್ಟು ನೆಗೆಟಿವ್ ಕಣ್ಗಳು ಇದೆ. ಹೊಸ ಬಿಗಿನಿಂಗ್ಸ್ ಇದೆ, ನ್ಯೂ ಆಪರ್ಚುನಿಟಿ, ಅಮೌಂಟ್ ಬರುವಂತದ್ದು ಎಲ್ಲದೂ ಇದೆ. ಹೋಪ್ಫುಲಿ ನಿಮಗೆ ಈ ರೀಡಿಂಗ್ ಲೈಕ್ ರೆಸ್ಯುನೇಟ್ ಆಯ್ತು ಅಂತ ಹೇಳಿ ಅನ್ಕೊಂಡು ಇವತ್ತಿನ ಒಂದು ರೀಡಿಂಗ್ ನ ಮುಗಿಸ್ತಾ ಇದ್ದೀನಿ. ಅಂಡ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ, ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಅಂಡ್ ಪರ್ಸನಲ್ ರೀಡಿಂಗ್ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ.
ಮತ್ತೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಡು ನೋಡಿ, ಓಕೆನಾ. ವಿಡಿಯೋನ ಸಂಪೂರ್ಣವಾಗಿ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಗೈಸ್.